ಅಲ್ಲಪ್ಪತ್ಲು ನಾವ್ ಯಾಕೆ ಸಮಾಜ ಸೇವೆ ಮಾಡಕ್ ಶುರು ಮಾಡ್ಕೋಬಾರ್ದು? ಜನರು ನಮ್ಮನ್ನ ಗುರುತಿಸ್ತಾರೆ, ಟಿವಿನಲ್ಲಿ ನಮ್ಮನ್ನ ಇಂಟರ್ವ್ಯೂ ಮಾಡ್ತಾರೆ, ಎಲ್ಲಾ ಚಾನಲ್ ಅವ್ರಿಗೂ ನಮ್ಮನ್ನ ಇಂಟರ್ವ್ಯೂ ಕರೀತಾರೆ. ನನಗೆ ಒಪ್ಪಿಗೆ ಇದೆಪ್ಪ. ಅಣ್ಣ ನೀನು ನಮ್ಮ ಜೊತೆ ಸಮಾಜ ಸೇವೆ ಮಾಡಕ್ ಬರ್ತೀಯಾ? ಅಯ್ಯೋ ಅಣ್ಣ, ಈಗ್ಲೇ ನನಗೆ ಯಾರು ರೊಕ್ಕ ಕೊಡ್ದಂಗೆ ಸಮಾಜ ಸೇವೆ ಮಾಡಕತ್ತೀನಿ, ಎಲ್ರು ಉದ್ದಿ ಹೇಳ್ತಾರೆ. ಅಯ್ಯೋ ಅದ್ ಕೊಟ್ರಾಯ್ತು ಬಿಡು, ಅಂಗಡಿಲಿ ಕೂತ್ಕೊಂಡೆ ನೀವು ಸಮಾಜ ಸೇವೆ ಮಾಡ್ಬೋದಲ್ಲಣ್ಣ? ಅದ್ ಹ್ಯಾಂಗ? ನಾವು ಕೇಳ್ದಾಗ ಫ್ರೀಯಾಗಿ ಸಮೋಸ ಕೊಡ್ತಾ ಇರೋ, ಅದು ಒಂಥರ ಸಮಾಜ ಸೇವೆ ಕಣ. ಈಗ ನನಗೆ ಅರ್ಥ ಆಯ್ತು ಯಾಕೆ ಸಮಾಜ ಸೇವೆ ಡ್ರಾಮಾ ಇಲ್ಲ ಬಂತು ಅಂತ. ಫ್ರೀಯಾಗಿ ಸಮೋಸ ತಿನ್ನೋದಕ್ಕೆ ಇಲ್ಲಿರೋ ಡ್ರಾಮಾ ನಿಮ್ಗ ಈಗಲೇ ತೋರಿಸ್ತೀನಿ ನಾನು. ಅಲ್ಲ ನಾ ಸ್ವಲ್ಪ ಯೋಚನೆ ಮಾಡು, ನೀ ನಮ್ಗೆಲ್ಲ ಫ್ರೀಯಾಗಿ ಸಮೋಸ ತಿನ್ನಿಸ್ತು ಅಂದ್ರೆ ನಾವು ಸಮೋಸ ತಿಂತ ಅಲ್ಲಿ ನೋಡು ಅಲ್ಲಿ ಟಿವಿಲಿ ನೀನ್ ಇಂಟ್ರೂ ಸಹ ಬರುತ್ತೆ ಕಣ. ನಿನ್ಗೆ ಬಹುಮಾನನೂ ಸಿಗುತ್ತೆ, ಜನರು ನಿನಗೆ ಜೈ ಜೈ ಅಂತ ಕೂಗ್ತಾರೆ ಅಣ್ಣ. ಅಯ್ಯೋ ನನ್ ಸಮೋಸ ಎಲ್ಲ ತಿನ್ಬಿಟ್ಟನ. ಈಗ ನನಗೆ ನೋಡ್ತಾರೆ ಏನ್ ಮಾಡ್ತೀನಿ ಅಂತಲೇ. ಮಂಗ್ಯ ನಿಲ್ಲ, ಅಯ್ಯಪ್ಪ ಅಣ್ಣ ಸ್ವಲ್ಪ ಯೋಚನೆ ಮಾಡೋಣ. ನಾನು ಪರ್ಮನೆಂಟ್ ಕಸ್ಟಮರು, ಹಂಗೆಲ್ಲ ಹೊಡಿಬಾರ್ದು. ಅಯ್ಯೋ ಇವ್ನು ಬಿಡಲ್ಲ ಅನ್ಸುತ್ತೆ ಇವತ್ತು. ತಗೊಳ್ಳಿ ಮಂಗ್ಯ, ಯೋಚನೆ ಮಾಡ್ತೀನಿ, ಜೈಕರ್ ಹಾಕ್ತೀನಿ. ತಗ ಎಲ್ಲ ಸಮೋಸ ಹೊಡಿ, ಇನ್ನೊಂದ್ಸರಿ ಹೊಡಿ. ಅವ್ನು ಯಾವಾಗ್ಲೂ ನಿನ್ ಕೋಳಿ ಕಳ್ತಾನೆ ಇರ್ತಾನೆ. ಏ ಪತ್ಲ, ನೀನಿನ ಕೈಯಿಂದ ಮೋಟೋಗ್ ಸಮೋಸ ತಿನ್ಸಿಕತ್ತೇನ? ನನ್ನ ಹತ್ರ ಸುಳ್ಳು ಹೇಳ್ತೇನೆ ಮಾಡ್ತೀನಿ. ಯಾವ್ದಣ್ಣ ಸಮಾಜ ಸೇವೆ ಮಾಡ್ಲಿ ಬಿಡ್ಲಿ, ನಾವು ಖಂಡಿತ ಮಾಡ್ತೀವಿ. ಅಲ್ಲೋಡು, ಚಿಕ್ಕ ಹುಡುಗ ರಸ್ತೆ ದಾಟ ಕಷ್ಟ ಪಡ್ತಾ ಇದ್ದಾನೆ, ನಡಿ ಅವನಿಗೆ ಸಹಾಯ ಮಾಡೋಣ, ಅದು ಒಂದು ಸಮಾಜ ಸೇವೆ. ಬಾರ ಪುಟ್ಟ, ನಾವು ನಿನ್ಗೆ ರೋಡ್ ದಾಟಿಸ್ತೀವಿ. ಗುಡ್ ಬಾಯ್, ನಾನು ನಿನಗೆ ರೋಡ್ ದಾಟಿಸ್ತೀನಿ ಮಗು. ಕೊಡ ಇಲ್ಲಿ, ನಾನು ರೋಡ್ ದಾಟಿಸ್ತೀನಿ. ನಾನು ಅವನ್ನ ಎತ್ಕೊಂಡಿದ್ದೆ. ಬಿಡ, ಮಗು ಹೇಳ್ತಾ ಇದೆ ಬಿಡ. ಬೀಸದೊಣ್ಣೆಯಿಂದ ತೆಪ್ಪಿಸ್ಕೊಂಡ್ರೆ 1000 ವರ್ಷ ಆಯ್ತಂತೆ ಕಣೋ. ಏನೋ ಹೆಂಗ್ಸು ಉಷ್ಣಾಗಿ ಹೊಡೆದಂಗೆ ಹೊಡೆದು ಬಿಟ್ಲು. ಒಳ್ಳೇದು ಮಾಡಕ್ ಹೋದ್ರೆ ಈ ಸಮಾಜದಲ್ಲಿ ಬೆಲೆನೇ ಇಲ್ವಲ್ಲ. ಒಳ್ಳೆಯವ್ರ ಕಾಲ ಇದೆ ಕಣ ಬತ್ಲು. ಅಲ್ಲಿ ನೋಡು, ನಾವು ಅವ್ರಿಗೆ ಸಮಸ್ಯೆ ಮಾಡೋಣ, ಪಾಪ ಅವರು ಸ್ವೀಕರಿಸ್ತಾರೆ. ಹೋಗೋಣ. ಫ್ರೆಂಡ್ಸ್, ನಾವಿಬ್ರು ಸಮಾಜ ಸೇವಕರು, ನಿಮಗೆ ಸುಸ್ತಾಗಿರ್ಬೇಕು, ಕೊಡಿ, ನಾವು ಮೇಲೆ ಕೇಳಿದ್ದೀವಿ. ತುಂಬಾ ತುಂಬಾ ಧನ್ಯವಾದಗಳು. ಸ್ವಲ್ಪ ಕೈಯಲ್ಲಿರೋ ಬೆವರು ಓಡಿಸ್ಕೊತೀನಿ, ಇಲ್ಲಾಂದ್ರೆ ಹಗ್ಗ ಬಿಟ್ಟು ಹೋಗ್ಬಿಡುತ್ತೆ. ನನ್ನ ಫ್ರಿಜ್ನ ಹೊಡೆದಾಕ್ಬಿಟ್ರಲ್ಲ, ಅದ್ರ ಕಾಸು ಕೊಡ್ರು. 30,000 ರೂಪಾಯಿ ಕಣ ಅದ್ರ ಬೆಲೆ. ಎಲ್ಲಪ್ಪ, ನಾನು ನಿಮ್ಗೆ ಸಹಾಯ ಮಾಡಕ್ ತಾನೇ ಬಂದಿದ್ವು, ಏನ್ ಹಿಂಗ್ ಹೇಳ್ತಿದ್ದೀರಲ್ಲ? ನಾನೇನ್ ತಾಂಬೂಲ ಕೊಟ್ಟು ಕರೆದಿದ್ನ ನಿಮಗೆ ಸಹಾಯ ಮಾಡಿ ಅಂತ. ನೀವೇ ಸಮಾಜ ಸೇವೆ ಅಂತ ಬಂದಿರೋದು ಗೊತ್ತಾ? ಮೊದ್ಲು ಅದ್ರ ಕಾಸು ಕೊಡ್ರು, ಇಲ್ಲಾಂದ್ರೆ ಚರ್ಮ ಸುಲಿದ್ ಬಿಡ್ತೀನಿ. ಆದ್ರೆ ನಮ್ಮ ಹತ್ರ ಒಂದು ಸಿಂಗಲ್ ಪೈಸಾನು ಇಲ್ಲಣ್ಣ. ಮಾಡಲ್ಲ, ಸಹಾಯ ಬೇಡ, ಸಮಾಜ ಸೇವೆ ಬೇಡ. ಗೆಳೆಯ, ನನ್ನ ಜೀವದ ಗೆಳೆಯ, ಬೇಗ ಕ್ಲೀನ್ ಮಾಡಪ್ಪ, ಇನ್ನು ಬೇಕಾದಷ್ಟು ಕೆಲಸ ಇದೆ. ಈ ಕಸ ಗುಡ್ಸೋ ಕೆಲಸ ನನ್ನಿಂದ ಖಂಡಿತ ಆಗೋದಿಲ್ಲ, ಸೊಂಟ ಮುರಿದೋಗ್ತಾ ಇದೆ.
ಮುನ್ಸಮ್ಮಣ್ಣ ನಾವು ಸಮಾಜ ಸೇವೆ ಮಾಡ್ಬೇಕು ಅಂತಿದೀವಿ ಆದ್ರೆ ಯಾರಿಗೂ ನಮ್ ಬೆಲೆ ಗೊತ್ತಾಗ್ತಿಲ್ಲ ಅಣ್ಣ, ಏನ್ ಮಾಡೋದಣ್ಣ ಪ್ಲೀಸ್. ನಾವ್ ಎಷ್ಟೊಂದು ಸಮಾಜ ಸೇವೆ ಮಾಡ್ತೀವಿ, ಅಷ್ಟೇ ಧರ್ಮದಲ್ಲಿ ತಿಂತಾ ಇದೀವಿ. ಅರೆ ಇದೇನಿದು ನಿಮ್ ಮನೆನೇ ತಾನೇ, ಇಲ್ಲಿಂದಾನೇ ನಿಮ್ ಸಮಾಜ ಸೇವೆ ಶುರು ಆಗ್ಬಿಡ್ಲಿ ಬಿಡು, ಎಲ್ಲ ಸರಿ ಹೋಗುತ್ತೆ. ಎಷ್ಟು ಗಲೀಜಾಗಿದೆ ನೋಡು, ನೀವಿಬ್ರು ಇಲ್ಲಿಂದಾನೇ ಕಸ ಗುಡಿಸಿ. ಆಯ್ತು ಗಸ್ಗಸೆ, ನಾವ್ ಈಗ್ಲೂ ನಮ್ ಮನೆಗೆ ಹೋಗಿ ಶುರು ಮಾಡ್ತೀವಿ. ಅಯ್ಯ ಇದು ನಿಮ್ ಮನೆನೇ ಅಂತ ತಿಳ್ಕೊಂಡು ಇಲ್ಲಿಂದಾನೇ ಕಸ ಗುಡ್ಸೋಕ್ ಶುರು ಮಾಡಿ, ಸಮಾಜ ಸೇವೆ ಮಾಡಕ್ ಕಂಟಿನ್ಯೂ ಮಾಡಿ. ನೋಡು ಇಲ್ಲೂ ಕೂಡ ತುಂಬಾ ಗಲೀಜಾಗಿದೆ, ಒಳ್ಳೆ ಪರ್ಕೆ ತಗೊಂಡು ಗುಡ್ಸೋಕ್ ಶುರು ಮಾಡ್ಬಿಡಿ. ಈ ಕೆಮಿಕಲ್ ನ ನೀರೊಳಗೆ ಹಾಕ್ಬಿಟ್ಟು ಶುರು ಮಾಡೋಣ ವರ್ಷಕ್ಕೆ, ಇನ್ನು ಪಳಪಳ ಅನ್ನತ್ತೆ ಮನೆ. ಏ ಪಟ್ಲು, ಇಲ್ಲಿ ನನ್ ಕೆಮಿಕಲ್ ಜಾರ್ ಇಟ್ಟಿದ್ನಲ್ಲಪ್ಪ, ಎಲ್ಲೋಯ್ತು? ಅದನ್ನ ನಮ್ ಮೋಟು ನೀರ್ಗ್ ಹಾಕ್ಬಿಟ್ಟು ನೆಲ ಒರೆಸ್ತಾವ್ನೆ. ಓ ಮೋಟು, ಎಂತ ಕೆಲ್ಸ ಮಾಡ್ದಪ್ಪ ನೀನು? ಅಣ್ಣ ನೋಡಿ ಹೆಂಗೆ ನೆಲ ಎಲ್ಲ ಪಳಪಳ ಅಂತ ಹೊಳಿತಾ ಇದೆ. ಒಂದ್ ಕಲೆ ಆದ್ರೂ ನಿಮ್ ಕಣ್ಣಿಗೆ ಕಾಣಿಸ್ತಾ ಇದೆಯಾ ನೋಡಿ, ಚೆಕ್ ಮಾಡಿ ಬೇಕಾದ್ರೆ. ಏ ಮೊದ್ಲು ಇಲ್ಲಿಂದ ತಪ್ಪಿಸ್ಕೊಂಡು ಓಡೋಗ್ರಪ್ಪ, ಇಲ್ಲಾಂದ್ರೆ ನಾವೆಲ್ಲ ಸುಟ್ಟು ಬುದ್ಧಿ ಆಗ್ಬಿಡ್ತೀವಿ. ನೋಡ್ರು. ಅಯ್ಯಯ್ಯೋ. ಆ, ಆ. ಅಲ್ಲಪ್ಪ ನೀವಿಬ್ರು ಯಾಕೆ ಇಷ್ಟೊಂದು ಬೇಜಾರಾಗಿ ಕೂತ್ಕೊಂಡಿದ್ದೀರಲ್ಲ? ಯಾಕಂದ್ರೆ ನಾವ್ ಮಾಡೋ ಸಮಾಜ ಸೇವೆ ಯಾರಿಗೂ ಇಷ್ಟನೇ ಆಗ್ತಿಲ್ಲ. ಹಂಗಾದ್ರೆ ನಮ್ ಬಹುಮಾನ ಎಲ್ಲಿ ಸಿಗುತ್ತೆ? ಅಯ್ಯೋ ಪೇದ್ಬಿಡದೆ, ನಾನ್ ನಿಮ್ಗೆಲ್ರಿಗೂ ಒಂದು ಒಳ್ಳೆ ಐಡಿಯಾ ಕೊಡ್ತೀನಿ. ರಸ್ತೆಯಲ್ಲಿರೋ ಎಲ್ಲ ಕಸ ಕಡ್ಡಿನೂ ಕ್ಲೀನ್ ಮಾಡಿ, ಅದು ಒಂಥರ ಸಮಾಜ ಸೇವೆನೇ. ಆಗ ನಮ್ ನಗರ ಕ್ಲೀನ್ ಆಯ್ತು ಅಂದ್ರೆ ಜನ ನಿಮ್ಮನ್ನ ಹಾಡಿ ಹೊಗಳ್ತಾರೆ. ಒಳ್ಳೆ ಐಡಿಯಾ ಕೊಟ್ರೆ ನಡೆಯಬಿಟ್ಟು. ಯಾವನವನು ದಡ್ಡ ಇಷ್ಟೊಂದು ಧೂಳೆ ಬಸ್ತಾ ಇದ್ದಾನೆ? ಅರೆ ಅವರಿಬ್ಬರಿಗೂ ಚಚ್ಬಿಡಿ, ಅವರಿಂದಾನೇ ಇಷ್ಟೊಂದು ಧೂಳು ಬಂದ್ಬಿಟ್ಟದೆ. ಮಾರು ಹೊಡೆರೆ ಹೊಡೆರೆ ಬಿಡಬೇಡಿ, ಅಲ್ಲೇ ಹಾಕಿ ತಲೆ ಮೇಲೆ ಹಾಕಿ ಒಂದು ಹೊಡೆರೆ ಬಿಡಬೇಡಿ. ಮೊಟೋ ಏನಾರು ಯೋಚನೆ ಮಾಡೋ, ನಮ್ಮ ಸಮಾಜ ಸೇವೆ ಪ್ರಾರಂಭದಲ್ಲೇ ಅಂತ್ಯ ಕಾಣ್ತಿದ್ಯಲ್ಲೋ. ಖಾಲಿ ಹೋಟೆಲ್ ನನ್ ತಲೆನೇ ಓಡೋದಿಲ್ಲ, ನೀನೇ ಏನಾದ್ರೂ ಯೋಚನೆ ಮಾಡ್ಬೇಕು. ಸರಿ ನಡಿಯಪ್ಪ, ಡಸ್ಟ್ಬಿನ್ ನ ಕ್ಲೀನ್ ಮಾಡೋಣ. ಎಲ್ಲ ರೋಡ್ನಲ್ಲೇ ಕಸ ಬಿಸಾಕಿರ್ತಾರೆ, ಅದನ್ನೆಲ್ಲ ತಗೊಂಡೋಗಿ ಡಸ್ಟ್ಬಿನ್ ಹಾಕೋಣ. ಹಂಗೆ ಮಾಡೋಣ. ಏಯ್ ನಾಯಿ ಮರೆ, ಹೋಗ ಕಡೆ. ಬಿಡದ ಹೋಗ 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 ಹೋಗ. ಅಯ್ಯೋ, ನಿಮ್ ತಿನ್ನಕ್ ಬೇರೆ ಸಿಕ್ಲಿಲ್ವಾ ಕಸನೇನ? ಮೊದ್ಲಿಂದ ಓಡೋಗಿ, ಓಡಿ ಓಡಿ. ಈ ಮೋಟು ಪಟ್ಲು ನಾವು ಬದುಕೋದಕ್ಕೆ ಬಿಡ್ತಾ ಇಲ್ಲ. ಇಲ್ಲ ನಮಗ್ ತಿನ್ನಕ್ಕೂ ಏನು ಮಾಡಿಲ್ಲ, ನಮ್ಮ ಊಟ ಎಲ್ಲ ಕಸದ ಬಿಟ್ಟಿಗೆ ಹಾಕ್ಬಿಟ್ಟಿದ್ದಾರೆ. ಏನ್ ಮಾಡೋದು ಇವ್ರಿಗೆ? ಅವನು ನನ್ನ ಬಾಯಿನಲ್ಲಿ ಇದ್ದಿದ್ ಮೀನ್ನ ಕಿತ್ಕೊಂಡ್ಬಿಟ್ಟ, ಅವನು ಬಿಡಬಾರ್ದು. ಬನ್ನಿ ಹೋಗೋಣ, ಸರಿಯಾಗಿ ಬುದ್ಧಿ ಕಲ್ಸೋಣ. ನಡೀರಿ, ಅವ್ರಿಗೆ ಸರಿಯಾಗಿ ಬುದ್ಧಿ ಕಲ್ಸೋಣ. ನಾವು ತಿನ್ನೋದನ್ನ ಕಿತ್ಕೊಂಡ್ರೆ ಏನಾಗುತ್ತೆ ಅಂತ ಅವ್ರಿಗೆ ಗೊತ್ತಾಗ್ಲಿ. ಸಾಕು, ಈ ಡಸ್ಟ್ಬಿನ್ ನ ಕ್ಲೀನ್ ಮಾಡ್ಬಿಟ್ಟು ಸ್ವಲ್ಪ ರೆಸ್ಟ್ ತಗೊಳ್ಳೋಣ. ಸದ್ಯ ಈಗ್ಲಾದ್ರೂ ಜನ ನಮ್ಮನ್ನ ಹೊಗಳ್ಬೇಕು, ಹಾಗೆ ಮಾಡೋಣ ಅಲ್ವನಾ? ಅಯ್ಯೋ ಮೋಟೋ, ಇದೇನೋ ನಾಯಿಗಳೆಲ್ಲ ಹಿಂಗ್ ಓಡ್ಕೊಂಡ್ ಬರ್ತಾ ಇದಾವೆ. ಇವರೆಲ್ಲ ಸೇರ್ಕೊಂಡು ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡ್ಬಿಟ್ಟಿದಾರೋ ನಮ್ಮ ಮೇಲೆ ಗೊತ್ತಿಲ್ವಲ್ಲೋ. ಬಹುಶಃ ಇವಕ್ಕೆ ನಮ್ ಸಮಾಜ ಸೇವೆ ಮಾಡ್ತಾ ಇರೋದು ಇಷ್ಟ ಇಲ್ಲ ಅನ್ಸುತ್ತೆ. ಮೊದ್ಲಿನಿಂದ ಓಡಾಡ್ ಬಾರೋ. ಬಾರೋ
ಅಯ್ಯೋ ಇವತ್ತಿಂದ ಸಮಾಜ ಸೇವೆನೂ ಬೇಡ ಏನೂ ಬೇಡ. ಮನುಷ್ಯಗಷ್ಟೇ ಅಲ್ಲ ಪ್ರಾಣಿಗಳಿಗೂ ನಮ್ಮ ಸೇವೆ ಇಷ್ಟ ಆಗಲ್ಲ ಕಣೋ. ಏನೂ ಬೇಡ ಕಣ ಬದಲು.